ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀರಾ. ಹಾಗೆ ನಿಮ್ಮ ಜೀವನದಲ್ಲಿ ನಿಮ್ಮ ಜೊತೆಯಾದವರು, ನಿಮಗೆ ಸಿಕ್ಕಿರುವಂಥವರು, ನೀವು ಮೀಟ್ ಮಾಡಿರುವಂಥವರು ನಿಮಗೆ ಎಷ್ಟು ಮಟ್ಟಿಗೆ ಸಹಕಾರವನ್ನು ನೀಡಿದ್ದಾರೆ, ಅಥವಾ ನಿಮಗೆ ಅವರಿಂದ ಪ್ರೇರೇಪಣೆ ಆಗಿದೆಯಾ, ಹೇಗೆ? ನಾನು ಚಿಕ್ಕವಳಿದ್ದಾಗ ಸ್ಪೋರ್ಟ್ಸ್ನಲ್ಲಿದ್ದೆ, ಅಲ್ಲಿ ಯಾವಾಗಲೂ ಲೀಡರ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಡ್ಯಾನ್ಸು, ಡ್ರಾಮಾ, ಕತೆ ಬರೆಯೋದು, ಕವನಗಳು ಬರೆಯೋದು, ತುಂಬ ಜನ ಫ್ರೆಂಡ್ಸ್ ಜೊತೆ ಯಾವಾಗಲೂ ತಿರುಗೋದು, ಇದೆಲ್ಲ ಇತ್ತು. ನಾ ಮಾಡ್ತಾ ಇರೋದ್ರಲ್ಲಿ ನನಗೆ ಆವಾಗ ಏನೋ ಒಂದು ಅರ್ಥ ಇತ್ತು. ಆದರೆ ಬರ್ತಾ ಬರ್ತಾ ಯಾವುದನ್ನು ನಾನು ಪ್ರೇಮ ಅಂತ ಅಂದ್ಕೊಂಡಿದ್ದೆ ಅದು ಭಕ್ತಿಯಾಗಿ ಅದು ಮಾರ್ಪಾಡಾದಾಗ ನನ್ನಲ್ಲಿ ಎಷ್ಟೊಂದು ಬೆಳವಣಿಗೆ ಆಯಿತು. ಗ್ರೇಟೆಸ್ಟ್ ಟ್ರಾನ್ಸ್ಫರ್ಮೇಷನ್ ಆಫ್ ಎಮೋಷನ್ನ ಚಾನಲ್ ಮಾಡೋದು ಹೇಗೆ, ಎಮೋಷನ್ನ ಜನ್ರೇಟ್ ಮಾಡೋದು ಹೇಗೆ, ಆ ಕಾಮನ ಪ್ರೇಮ ಮಾಡೋದು ಹೇಗೆ, ಪ್ರೇಮನ ಭಕ್ತಿ ಮಾಡೋದು ಹೇಗೆ, ವ್ಯಾಮೋಹದಿಂದ ಹೊರಗಡೆ ಬರೋದು ಹೇಗೆ, ಈ ಎಮೋಷನ್ಸ್ ಎಲ್ಲ ಬಹಳಷ್ಟು ನನ್ನಲ್ಲಿ ಇರೋದನ್ನೆಲ್ಲನೂ ಹೊರಗಡೆ ಹಾಕೋಕ್ಕೆ ನಾನು ಚಿಕ್ಕವಳಿಂದನೇ ನನ್ನಲ್ಲಿ ಅದು ನಡೀತಾ ಇತ್ತು. ಭಾಳ ದೊಡ್ಡ ಒಂದು ಪ್ರಾಸೆಸ್ ನಡೀತಾ ಇತ್ತು. ಅದು ಹೊರಗಡೆ ನನಗೆ ಗೊತ್ತಾಗ್ತಿರ್ಲಿಲ್ಲ, ಡಿಸ್ಟರ್ಬ್ ಆಗ್ತಾಯಿತ್ತು. ಏನೋ ಸರಿಗಿಲ್ಲ, ಎಲ್ಲರ ಥರ ನಾನಿಲ್ಲ, ಏನೋ ನನ್ನಲ್ಲಿ ವ್ಯತ್ಯಾಸ ಇದೆ ಅನ್ನೋದು ಗೊತ್ತಾಗ್ತಾಯಿತ್ತು. ಆದರೆ ಪಾಸಿಟಿವ್ ಆಗಿ ನನ್ನನ್ನು ನೋಡೋದಕ್ಕೆ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಆವಾಗ ಬಹಳಷ್ಟು ಫ್ರೆಂಡ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಬರ್ತಾ ಬರ್ತಾ ಮದುವೆ ಆದಮೇಲೆ ಯಜಮಾನ್ರಿರ್ಬೋದು, ನಮ್ಮ ಅತ್ತೆ ಮನೆಯವರು ಇರ್ಬೋದು, ಈ ಪೂಜೆ ಪುನಸ್ಕಾರಗಳಲ್ಲಿ ಆಸಕ್ತಿ, ಸಂಸ್ಕಾರ ಇರೋ ಈ ಫ್ಯಾಮಿಲಿ ಸಿಕ್ಕಿದ್ದು ಬಹಳ ಸಪೋರ್ಟ್ ಸಿಕ್ಕಿದೆ. ಆಮೇಲೆ ಋಷಿ ಸಂಸ್ಕೃತಿ ವಿದ್ಯಾಕೇಂದ್ರ ನನ್ನನ್ನು ನನ್ನ ಜೀವನದಲ್ಲಿ ಒಂದು ದೊಡ್ಡ ಪರಿವರ್ತನೆ, ಬದಲಾವಣೆ ತೊಗೊಂಬಂದಿದ್ದು. ಆ ತತ್ವಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೂ, ಭಗವದ್ಗೀತೆ ನಾನು ಓದೋದಕ್ಕೂ ಇದೆಲ್ಲವೂ ಒಂಥರ ಹೊಂದ್ಕೊಂಡು ಬರುತ್ತೆ ಅಂತಾರಲ್ಲ, ಆ ಥರ. ಸುಮಾರು ನನಗೆ ಜ್ಞಾಪಕ ಇದ್ದಂಗೆ ನನಗೆ ಒಂದು 30 ವರ್ಷದಿಂದ, ನನಗೆ 30 ವರ್ಷ ಆದಾಗಿಂದ ಇದು ಮಾಡೋಕ್ಕೆ ಶುರು ಮಾಡಿರೋದು. ಈ ಲೈನಲ್ಲಿ ಚಿಂತನೆ, ಆಲೋಚನೆ, ಮತ್ತು ಒಂದು ಸಂಶೋಧನೆ, ಮತ್ತು ಇಂಟ್ರಾಸ್ಪೆಕ್ಷನ್ ಏನು, ನನ್ನನ್ನು ನಾನು ಅವಲೋಕಿಸಿ ನೋಡ್ಕೊಂಡಿರೋದು ಎಲ್ಲನೂ ಸುಮಾರು ಇವಾಗ 73 ವರ್ಷ ಅಂದರೆ ನೀವೇ ಲೆಕ್ಕ ಹಾಕ್ಕೊಳ್ಳಿ. 23 ವರ್ಷದಿಂದ ಇದು ನನ್ನಲ್ಲಿ ಇದು ನಡೀತಾನೇ ಬರ್ತಾಯಿದೆ. ಇದಕ್ಕೆಲ್ಲರೂ ಸಹಾಯ ಮಾಡಿದ್ದಾರೆ ಬೇಕಾದಷ್ಟು. ನಾನು ಯಾರನ್ನು ಮೀಟ್ ಮಾಡಿದ್ದೀನಿ, ಅವರು ಗೊತ್ತೋ ಗೊತ್ತಿಲ್ಲದೇನೋ, ಕಾನ್ಷಿಯಸ್ ಆಗೋ ಅನ್ಕಾನ್ಷಿಯಸ್ ಆಗೋ, ಅದು ಒಟ್ಟಲ್ಲಿ ನನಗೆ ಅದು ಸಹಾಯ ಆಗಿದೆ, ಪಾಠ ಆಗಿದೆ, ಕಲ್ತಿದ್ದೀನಿ ಎಲ್ಲನೂ. ಒಂದು ಅಪವಾದನೆ ಕೂಡ, ನಿಂದನೆ ಕೂಡ, ನನ್ನ ಮೇಲೆ ತಪ್ಪು ತಿಳ್ಕೊಂಡಿರೋದು ಕೂಡ ಎಲ್ಲರೂ ನನಗೆ ತುಂಬ ಒಳ್ಳೆಯ ಗುರುವಾಗಿ ಪಾಠ ಕಲಿಸಿದೆ. ಅದನ್ನು ತುಂಬ ಚೆನ್ನಾಗಿ ತೊಗೊಂಡಿದ್ದೀನಿ. ಆ ಒಂದು ವಿವೇಕ ನನಗೆ ಭಗವದ್ಗೀತೆಯಿಂದಲೇ ಬಂದಿದ್ದು, ಯಾವ ರೀತಿ ಅಂಟ್ಕೊಳ್ಳದೆ ಇರಬೇಕು ಅಂತ. ಹೀಗೆ ನಾನು ಬರುವಾಗ, ಇಷ್ಟು ವರ್ಷದಿಂದ ಬರುವಾಗ ಹಣ, ಇದಕ್ಕೆ ಬೇಕಾದಷ್ಟು ಜನ ಸಹಾಯ ಮಾಡಿದ್ದಾರೆ. ಮನಿ ಪವರ್ ಅದು ಸಹಾಯ ಆಗಿದೆ, ಪ್ರೇರಣೆಯಿಂದ ಕೊಟ್ಟಿರೋದು ಇದ್ದಾರೆ. ಆಮೇಲೆ ನನಗೆ ಎಮೋಷನಲ್ ಸಪೋರ್ಟ್ ತುಂಬ ಜನದಿಂದ ಸಿಕ್ಕಿದೆ, ಫಿಸಿಕಲ್ ಸಪೋರ್ಟ್ ತುಂಬ ಜನದಿಂದ ಸಿಕ್ಕಿದೆ. ಆಮೇಲೆ ಇಂಟೆಲೆಕ್ಚುಯಲ್ ಸಪೋರ್ಟ್, ಈ ಡಿಸ್ಕಷನ್ನಲ್ಲಿ ಅಥವಾ ಪುಸ್ತಕಗಳು ಕೊಡೋದ್ರಲ್ಲಿ, ತಂದುಕೊಡೋದ್ರಲ್ಲಿ ನಮ್ಮ ಯಜಮಾನರು ತುಂಬ ಸಪೋರ್ಟ್ ಮಾಡಿದ್ದಾರೆ ಅದರಲ್ಲಿ. ಆಮೇಲೆ ಇಂಟೆಲೆಕ್ಚುಯಲ್ ಸಪೋರ್ಟ್, ಸ್ಪಿರಿಚುವಲ್ ಸಪೋರ್ಟ್ ಎಲ್ಲ. ಆಮೇಲೆ ನಾನು ಪಾಠ ಯಾರಿಗೆ ಹೇಳ್ಕೊಡ್ತೀನಿ, ಇಡೀ ಕರ್ನಾಟಕದಲ್ಲಿ ಎಲ್ಲರೂ ತುಂಬ ಮನೆಗೆ ಹೋಗಿದ್ದೀನಿ. ಮನೆಯಲ್ಲಿ ನಾನು ಇದ್ದಾಗ ಮಗು ನೋಡ್ಕೊಂಡಂಗೆ ತಾಯಿಯನ್ನು ನೋಡ್ಕೊಂಡಿದ್ದಾರೆ, ಊಟ ಹಾಕಿದ್ದಾರೆ. ನನ್ನನ್ನು ತಾಯಿ ಅಂತ ಭಾವಿಸ್ಕೊಂಡವರು, ಸ್ನೇಹಿತರು ಅಂತ ಭಾವಿಸ್ಕೊಂಡವರು ಎಲ್ಲ ಕರ್ನಾಟಕದಲ್ಲಿ ತುಂಬ ಮನೆಗಳಲ್ಲಿ ನಾನು ಇದ್ದು ಬಂದಿದ್ದೀನಿ. ಸಾಧನೆ ಮಾಡುವಾಗ ಪ್ರತಿಯೊಂದು ಮನೆಯಲ್ಲೂ ಒಂದು ವ್ಯತ್ಯಾಸ, ಒಂದು ಡಿಫರೆನ್ಸು ತರೋ ಹಾಗೆ ನಾನು ಈ ಕ್ಲಾಸ್ನ ಮಾಡಿದ್ದೀನಿ. ಭಗವದ್ಗೀತೆಯ ತತ್ವಗಳನ್ನು ಗೀತಾ ಜ್ಞಾನ ಅಂತ ಹೇಳಿ ಬೋಧಿಸಿದ್ದೀನಿ. ಅದರಲ್ಲಿ ನಂಗೆ ಸಿಕ್ಕಿದೆ, ತೃಪ್ತಿ ಆಗಿದೆ. ಒಟ್ಟಲ್ಲಿ ಏನು ಸಾಧನೆ ಮಾಡಿದೆ ನಾನು, ಯಾರು ಎಷ್ಟು ರೆಕಗ್ನೈಸ್ ಮಾಡಿದ್ರು, ಪ್ರಶಂಸೆ ಎಷ್ಟು ಸಿಕ್ತು, ಎಷ್ಟು ಅವಾರ್ಡ್ ಸಿಕ್ತು, ಇದೆಲ್ಲ ಯಾವುದೂ ಲೆಕ್ಕ ಇಲ್ಲ ನನಗೆ. ನನ್ನ ಲೆಕ್ಕದಲ್ಲಿ ನನಗೆ ನಾನು ಮಾಡ್ತಾ ಇರೋದ್ರಲ್ಲಿ ಪ್ರತಿಯೊಂದರಲ್ಲೂ ಕೂಡ ಒಂದು ಸಂತೃಪ್ತಿ ಸಿಕ್ಕಿದೆ. ಅದರಿಂದ ಈ 35 ವರ್ಷ ಅಲ್ಲ, ಇನ್ನೂ ನನಗೆ 1000 ವರ್ಷ ಕೊಟ್ಟರು ನಾನು ಇನ್ನೂ ಇದರಲ್ಲಿ ಬೆಳೀತಾ ಹೋಗ್ತೀನಿ. ಇದಕ್ಕೆ ಕೊನೆಯೇ ಇಲ್ಲ. ಪೂರ್ತಿ ಬೆಳೆದೆ, ಪೂರ್ತಿ ಕಲಿತೆ, ಪೂರ್ತಿ ಮುಗೀತು ಅನ್ನೋದಿಲ್ಲ ಅನ್ನೋದು ಸತ್ಯ ಗೊತ್ತಾಗೋಗಿದೆ. ಅದರಿಂದ ಏನೇನು ಸಾಧನೆ ಮಾಡಿದೆ, ಎಷ್ಟು ಜನ ಸಾಧನೆ ಮಾಡಿದ್ರು, ಬೇರೆ ಬೇರೆ ಥರ ಸಪೋರ್ಟ್ ಮಾಡಿದ್ದಾರೆ.
ಎಲ್ಲ ಸಪೋರ್ಟಿವ್ ಸಿಸ್ಟಮ್ ಇಲ್ಲದೆ ಪ್ರಪಂಚದಲ್ಲಿ ಏನೂ ಇಲ್ಲ. ಐ ಆಮ್ ಕನೆಕ್ಟೆಡ್ ಟು ಈಚ್ ಆ್ಯಂಡ್ ಎವ್ರಿ ಸೋಲ್ ಆನ್ ದಿಸ್ ಪ್ಲ್ಯಾನೆಟ್. ಐ ಆಮ್ ಕನೆಕ್ಟೆಡ್ ಟು ಈಚ್ ಆ್ಯಂಡ್ ಎವ್ರಿ ಆಟಮ್ ಇನ್ ದಿಸ್ ಪ್ಲ್ಯಾನೆಟ್. ಐ ಆಮ್ ಸೋ ಕನೆಕ್ಟೆಡ್. ಅದು ಇಂಟರ್ ಕನೆಕ್ಷನ್ ಹೇಗಿದೆ ಅಂದರೆ ಆ ಹಾರ್ಮೋನಿ ಐ ಕುಡ್ ಫೀಲ್ ಎವ್ರಿ ಸೆಕೆಂಡ್, ಎವ್ರಿ ಮೂಮೆಂಟ್ ಆಫ್ ಮೈ ಲೈಫ್. ಅದರಿಂದ ಇವರು ಅವರು ಅಂತ ಇಬ್ಬರು ಹೆಸರು ಹೇಳಿದ್ರೆ ತಪ್ಪಾಗತ್ತೆ. ಹೆಸರು ನೋಡೋದೂ ಇಲ್ಲ, ನಾನು ವ್ಯಕ್ತಿಗಳನ್ನೂ ನೋಡಲ್ಲ. ಎಂಥ ಶಕ್ತಿಗಳು, ಅದ್ಭುತವಾದ ಶಕ್ತಿಗಳು ನನಗೆ ಸಪೋರ್ಟ್ ಮಾಡಿದೆ. ಅದು ಕಣ್ಣು ಕಾಣಿಸ್ದೇ ಇರ್ಬೋದು, ಕಣ್ಣು ಕಾಣಿಸಿರ್ಬೋದು, ಈಗಲೂ ಮಾಡ್ತಾಯಿದೆ, ಈಗಲೂ ನಡೀತಾ ಇದೆ. ಒಂದು ಅದ್ಭುತವಾದ ಶಕ್ತಿಯ ಒಂದು ಸಮೂಹ ಯಾವಾಗಲೂ ಫೀಲ್ ಮಾಡ್ತೀನಿ ನಾನು. ನಿಮ್ಮನ್ನು ಫಾಲೋ ಮಾಡೋರಿಗೆ ಅಮ್ಮ ಇವಾಗ ನಿಮ್ಮ ದಿನಚರಿ ನಿಮ್ಮನ್ನು ಫಾಲೋ ಮಾಡೋರಿಗೆ ನಿಮ್ಮ ದಿನಚರಿ ಈಗ 1% ಆದರೂ ಗೊತ್ತಾಗಿರುತ್ತೆ. ಯೋಗ, ಧ್ಯಾನ, ಸತ್ಸಂಗ, ಭಗವದ್ಗೀತೆ ಪಾರಾಯಣ, ಲಲಿತಾ ಉಪಾಸನೆ, ಹೀಗೆ ಹಲವಾರು ಕೆಲಸಗಳಲ್ಲಿ ನೀವು ತೊಡಗಿಸ್ಕೊಂಡಿರ್ತೀರ ಅಂತ ಗೊತ್ತಾಗಿರುತ್ತೆ ನಮಗೆ. ಇದನ್ನ ಬಿಟ್ಟು ನಿಮ್ಮ ಹಾಬೀಸ್ ಏನು ಅಮ್ಮ? ಯಾಕೆಂದರೆ ಬಹಳಷ್ಟು ಜನರಿಗೆ ಕುತೂಹಲ ಇದೆ, ನಿಮಗೆ ಇನ್ನು ಯಾವ ಯಾವ ಹಾಬೀಸ್ ಇದೆ ಅಂತ ತಿಳ್ಕೊಳ್ಳೋದಕ್ಕೆ. ನಾನು ನಂಬಿರೋದು ಏನಂದರೆ, ಭಗವದ್ಗೀತೆ ಓದಿದ್ಮೇಲೆ ಕರ್ಮಯೋಗದಲ್ಲಿ ಆನಂದವಾಗಿ ಕರ್ಮ ಮಾಡಬೇಕು, ಸಂತೋಷದಿಂದ ಕರ್ಮ ಮಾಡಬೇಕು. ಅದು ಡೈರೆಕ್ಟಾಗಿ ನೇರವಾಗಿ ಪರಮಾತ್ಮನಿಗೆ ಮುಟ್ಟುತ್ತೆ. ಯಾವ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡಬೇಕು. ಆತ್ಮತೃಪ್ತಿ ಆಗಬೇಕು, ಜೀವಕ್ಕೆ ತೃಪ್ತಿ ಆಗಬೇಕು, ಕೊಡುವಾಗಲೇ ಎಲ್ಲ ಕರ್ಮ ಆಗೋಗಬೇಕು. ಅದರಿಂದ ಏನು ಅಪೇಕ್ಷೆ ನಿರೀಕ್ಷೆ ಇರಬಾರ್ದು, ಮಾಡುವಾಗಲೇ ತೃಪ್ತಿ ಆಗ್ಬಿಡ್ಬೇಕು, ಸಿಕ್ಕಿಬಿಟ್ಟಿದೆ ಎಲ್ಲ ಅನ್ನೋ ಭಾವನೆ ಇರಬೇಕಂತ. ಹಾಗೆ ಮಾಡಬೇಕಾದ್ರೆ ನಾವು ಇಷ್ಟಪಟ್ಟು ಮಾಡಬೇಕು. ಇಷ್ಟಪಟ್ಟು ಯೂಶ್ವಲಿ ಎಲ್ಲರೂ ಮಾಡೋದು ಏನು? ವ್ಯವಹಾರ ಇಷ್ಟಪಡಲ್ಲ, ವ್ಯಾಪಾರ ಇಷ್ಟಪಡಲ್ಲ, ದಿನನಿತ್ಯದ ಯಾವುದೂ ಇಷ್ಟಪಡಲ್ಲ. ಯಾಕೆ ಅಂದರೆ ಅದು ಸ್ವಲ್ಪ ಹೊತ್ತಾದಮೇಲೆ ಬೋರ್ ಹೊಡೆಯುತ್ತೆ, ಅಥವಾ ಸುಸ್ತಾಗುತ್ತೆ, ಅಥವಾ ಬೇಸರ ಆಗುತ್ತೆ. ಇದಾದ್ರು ಸಿಗದೇ ಇದ್ರಂತೂ ಅರ್ಧದಲ್ಲಿ ಬಿಟ್ಬಿಡೋ ಹಾಗಾಗುತ್ತೆ. ಇದೆಲ್ಲ ಆಗೋದು ಅಕರ್ಮ ಕುಕರ್ಮಗಳು. ಆದರೆ ನನಗೇನು ಅನ್ನಿಸ್ತು ಅಂದರೆ, ಬೆಳಗ್ಗೆ ಯೋಗ ಮಾಡೋದು ನನಗೆ ಹವ್ಯಾಸ, ನನಗೆ ಒಂದು ಹಾಬಿನೇ. ನಾನು ಧ್ಯಾನ ಮಾಡೋದು ನನಗೆ ಹಾಬಿನೇ, ಅಡುಗೆ ಮಾಡೋದು ಹಾಬಿನೇ. ನಾನು ತುಂಬ ಬೇಜಾರಾದಾಗ ಅಂತ ನೀವಂತಿರಲ್ಲ, ಹಾಗೆ ಅಂಥ ಟೈಮೇ ನನಗೆ ಬರೋಲ್ಲ. ಯಾಕೆಂದರೆ ಟೈಮೇ ಇರಲ್ಲ. ನಾನೊಂದು ಪದರಂಗ ಮಾಡೋದಾಗಲಿ, ಒಂದು ಸ್ಕೆಚ್ ಮಾಡೋದಾಗಲಿ, ಒಂದು ಕಲರ್ ಮಾಡೋದಾಗಲಿ, ನಾನು ಯೋಗ ಮಾಡುವಾಗ ನನಗೇನಾದ್ರು ಅನುಭವ ಆದರೆ ಅದರಿಂದನೇ ಒಂದು ಆಸನಗಳನ್ನು ನಾನು ಒಂದು ಟೆಕ್ನಿಕ್ನ ಸೃಷ್ಟಿ ಮಾಡ್ತೀನಿ. ಒಂದು ಮೆಡಿಟೇಷನ್ ಟೆಕ್ನಿಕ್ ಆಗುತ್ತೆ. ನಾನು ಧ್ಯಾನ ಮಾಡ್ತಿದ್ರೆ ಆ ಅನುಭವದ ಮೇಲೆ ಹೊಸ ಟೆಕ್ನಿಕ್ ಆಗುತ್ತೆ. ನಾನು ಯೋಗ ಮಾಡ್ತಿದ್ರೆ ಆ ಅನುಭವದ ಮೇಲೆ ಪ್ರಾಣಾಯಾಮದಲ್ಲಿ ಹೊಸ ಟೆಕ್ನಿಕ್ ನಾನು ಕಂಡುಹಿಡಿತೀನಿ. ಅಥವಾ ಟ್ಯಾಪಿಂಗ್ ಇರ್ಬೋದು, ಅಥವಾ ಅದರಿಂದ ಒಂದು ಡ್ಯಾನ್ಸ್ ಮಾಡೋದನ್ನಾಗಲಿ, ಅಥವಾ ಒಂದು ಅಡುಗೆ ಮಾಡುವಾಗ ಒಂದು ರುಚಿ ನಾನೇ ಒಂದು ಸೃಷ್ಟಿ ಮಾಡೋದಾಗಲಿ, ಈ ಥರ ಪ್ರತಿಯೊಂದು ಸತಿ ಮಾಡೋವಾಗಲೂ ಹೊಸದು ಅನ್ಸುತ್ತೆ. ಯಾಕೆ ಅಂದರೆ ನನಗೆ ಪ್ರತಿಯೊಂದು ಹಾಬಿನೇ. ನನಗೆ ಚಿಕ್ಕವಳಿಂದ ನನಗೆ ಬರೆಯೋದಿತ್ತು. ಇವಾಗ ಆ ಬರೆಯೋದೇ ಒಂದು ಹೊಸ ಹೊಸ ಹಾಡುಗಳನ್ನ ಬರೆಯೋದು, ರಾಗ ಹಾಕೋದು, ಅದನ್ನು ಆಲ್ಬಮ್ ಮಾಡೋದು. ಏನೋ ಆಲ್ಬಮ್ ಆಗಿ ಜನಗಳಿಗೆ ತಲುಪದೇ ಇದ್ರು ನನ್ನ ಜೊತೆ ಸುತ್ತ ಇರೋರ ಹತ್ರ ಅವ್ರ ಧ್ವನಿ ಹೇಗಾಗಲಿರಲಿ ಹಾಡಿಸೋದು, ಅದನ್ನು ನಾವು ಎಂಜಾಯ್ ಮಾಡೋದು, ಭಜನೆಗಳು ಬರೆಯೋದು. ಹೀಗೆ ಕ್ರಿಯೇಟಿವಿಟಿ ಅನ್ನೋದು ನನ್ನ ಸ್ವಭಾವದಲ್ಲಿ ಬಂದುಬಿಟ್ಟಿದೆ. ಅದಕ್ಕೆ ಯಾವುದೂ ಎಲ್ಲರಿಗೂ ಗೊತ್ತಾಗಿ ಪ್ರಶಂಸೆ ಬಂದು ಅದಕ್ಕೊಂದು ಪ್ರೈಸ್ ಸಿಕ್ಕಿ ಆದಮೇಲೆ ಸಾರ್ಥಕತೆ ಅಂತಿಲ್ಲ. ಅದು ನನ್ನ ಜೀವನದಲ್ಲಿ ಇರೋದೇ ಇರೋದು, ಇದ್ದು ಅದರಲ್ಲಿ ಏನೇನು ಬರ್ತಾಯಿದೆ ಹೊರಗೆ ಎಲ್ಲ ಒಂದು ಎಕ್ಸ್ಪ್ರೆಷನ್ ಥರ. ಇವತ್ತೇನು ಹೊರಗಡೆ ಹೊಸದು ಬರುತ್ತೆ ಅಂತ ನನಗೆ ನಾನು ಕಾದು ನೋಡ್ಕೊಳ್ಳೋ ಹಂಗಿರುತ್ತೆ. ಅದಕ್ಕೆ ಮುಂಚೆ ಬರೆಯೋದು ಒಂದು ಹಾಬಿ ಅಂತಿತ್ತು, ಅಥವಾ ಸ್ಪೋರ್ಟ್ಸ್ನಲ್ಲಿದ್ದೆ ಅದೊಂದು ಹಾಬಿ ಅಂತಿತ್ತು. ಆಮೇಲೆ ಆಟ ಆಡೋದು ಒಂದು ಹಾಬಿ, ಹೀಗೇನೋ ಹಾಬಿಗಳೆಲ್ಲ ಇತ್ತು. ಆದರೆ ಇವಾಗ ಈ ಜೀವನನೇ ಒಂದು ಹಾಬಿ ಆಗಿಬಿಟ್ಟಿದೆ. ನನಗೆ ಜೀವನನೇ ಎಂಜಾಯ್ ಮಾಡ್ತಾಯಿದ್ದೀನಿ. ಜೀವನನೇ ಒಂದು ಬ್ಯೂಟಿಫುಲ್ ಡ್ರಾಮಾ, ಬ್ಯೂಟಿಫುಲ್ ಡ್ಯಾನ್ಸ್, ಆ ಥರ ಅನಿಸ್ತಾ ಇದೆ. ಬೆಳಿಗ್ಗೆ ಆಗುತ್ತೋ, ಯಾವಾಗ ನಾನು ಏನು ಮಾಡಲಿ, ಹೀಗೆ ಎಷ್ಟಾದರೂ ಸುಸ್ತಾಗಲ್ಲ. ಏನು ಕೆಲಸ ಮಾಡಿದ್ರು ಮಾಡ್ತಾನೆ ಇರೋಣ ಅನಿಸುತ್ತೆ. ರಾತ್ರಿ ಒಳ್ಳೆ ನಿದ್ದೆ ಬರುತ್ತೆ. ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ತೀನಿ. ಎಲ್ಲನೂ ಹಾಬಿ. ಬೆಳಗ್ಗೆ ಹೇಳೋದು ಹಾಬಿ, ಯೋಗ ಮಾಡೋದು ಹಾಬಿ, ತಿಂಡಿ ತಿನ್ನೋದು ಹಾಬಿ, ಹೊಸ ತಿಂಡಿ ಎಲ್ಲರಿಗೂ ಹಂಚೋದು ಹಾಬಿ, ಕೈ ತುತ್ತು ಹಾಕೋ ಹಾಬಿ. ಎಷ್ಟು ಹಾಬಿ ಬೇಕು? ಜೀವನನೇ ಹಾಬಿ ಆಗೋಗಿದೆ ಅಮ್ಮ. ದೇಶ ಕರ್ನಾಟಕ ಒಂದು ದೊಡ್ಡ ರಾಜ್ಯ. ಬೆಂಗಳೂರಂತೂ ಇವತ್ತು ನಮಗೆ ಎದುರ್ದೇ ಇರೋಷ್ಟು ದೊಡ್ಡದಾಗಿ ಬೆಳೆದಿದೆ. ಅಂತ ಅದರಲ್ಲಿ ನೀವು
ಆಯ್ಕೆ ಮಾಡ್ಕೊಂಡ್ರಿ ಅನ್ನೋದು. ಇದಕ್ಕೆ ಮುಂಚೆನೇ ನಾನು ಹೇಳಿದ್ದೀನಿ ನಾನು ಆಯ್ಕೆ ಮಾಡಿಕೊಂಡಿಲ್ಲ ಅಂತ. ಇದು ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಒಂದು ಶಕ್ತಿ ಏನಿದೆ ಅದು ಇಮ್ಮಿಡಿಯೇಟಾಗಿ ನನಗೆ ಫೀಲ್ ಆಯಿತು. ಇಲ್ಲಿ ಏನೋ ಇದೆ, ಸೆಳೆತ ಇದೆ ಅನ್ನೋದು ನನಗೆ ಗೊತ್ತಾಯಿತು. ನನಗೆ ಹೇಳಕ್ಕೆ ಗೊತ್ತಾಗಲಿಲ್ಲ. ನನ್ನನ್ನು ಯಾವುದೋ ಒಂದು ಶಕ್ತಿ ಎಳೆದು ಹಿಡಿದು ನಿಲ್ಲಿಸಿದ ಅನುಭವ ದಿನೇ ದಿನೇ ಆಗ್ತಾ ಬಂತು. ಇಲ್ಲಿ ನಾನು ಯಾವ ಸಾಧನೆಗೆ ಮಾಡಕ್ಕೆ ಹೊರಟಿದ್ದೀನೋ ಆ ಗುರು ಪರಂಪರೆ ಇಲ್ಲಿ ಏನೋ ನನಗೆ ಹೇಳೋದಿದೆ. ಋಷಿ ಪರಂಪರೆ ಇಲ್ಲಿ ನನ್ನನ್ನು ಕರೆದು ಏನೋ ಒಂದು ರಹಸ್ಯಗಳನ್ನು ಬಿಡಿಸೋದಿದೆ. ಈ ಜಾಗ ನನಗೆ ಜಾಗ ಥರ ಕಾಣಲಿಲ್ಲ, ಒಂದು ಸ್ಪೇಸ್ ಥರ ಅನಿಸ್ತು. ಸ್ಪೇಸ್ ಅಂದರೆ ಕೂತ್ಕೊಂಡಾಗ ವಿಶಾಲವಾದ ಚಿದಾಕಾಶ. ನನ್ನೊಳಗಡೆ ಇರೋ ಆಕಾಶಕ್ಕೂ ಇಲ್ಲಿಗೂ ನನಗೆ ವ್ಯತ್ಯಾಸನೇ ಗೊತ್ತಾಗ್ತಿರಲಿಲ್ಲ. ಇಲ್ಲಿ ಒಂದೊಂದು ಕಲ್ಲು ಕೂಡ ಏನೋ ನನಗೆ ಹೇಳ್ತಾ ಇದೆಯೇನೋ ಅನ್ನೋ ಭಾವನೆ. ಇಲ್ಲಿ ಓಡಾಡ್ತಾ ಇದ್ದರೆ ಇಲ್ಲಿ ಏನೋ ಒಂದು ಹೊಸ ಕನಸು, ಇದು ಈ ರೀತಿ ಆಗಬೇಕು ಅನ್ನೋ ವಿಷನ್ಸ್ ಎಲ್ಲ ಬರ್ತಾ ಇತ್ತು. ಇದಿಲ್ಲ ಹೀಗಾಗಬೇಕು, ಹಾಗಾಗಬೇಕು, ಇಲ್ಲಿ ಕಲಾವಿದರು ಬರಬೇಕು, ಇಲ್ಲಿ ಸಂಸ್ಕೃತ ನಡಿಬೇಕು, ಮಂತ್ರ ಕೇಳಬೇಕು, ಎಲ್ಲ ಒಂದು ರೀತಿ ಒಳಗಿಂದ ಇಂಟ್ಯೂಟಿವ್ ಡಿಸೈರ್ಸ್ ಇವೆಲ್ಲ. ನಂಗೆ ಗೊತ್ತಿಲ್ಲ ಯಾಕೆ ಬರ್ತಾ ಇತ್ತು. ದಿನಾಗಲೂ ಬರೋದು, ದಿನಾಗಲೂ ನನ್ಸಿನಲ್ಲಿ ಅಂತಾರಲ್ಲ, ಅದು ಯಾವುದೋ ಪ್ರೇರಣೆನೇ ಇರಬೇಕು. ನನಗೆ ಗೊತ್ತಾಯಿತು ನನಗೆ ಈ ಬುದ್ಧಿನಲ್ಲಿ ಆ ಯೋಚನೆಗಳು ಬರೋಕ್ಕೆ ಸಾಧ್ಯ ಇಲ್ಲ. ಗುರು ಶಕ್ತಿ ಇದು ನನ್ನೊಳಗೆ ಮಾತಾಡ್ತಿದೆ, ನನಗೆ ಕೇಳಿಸ್ತಾ ಇದೆ. ಅದು ಇದೇನೋ ನಡೆಯುತ್ತೆ ಇಲ್ಲಿ, ನಾನು ಇಲ್ಲಿ ಇರಬೇಕು ಅನ್ನೋದು ಬಹಳ ಬಂತು. ಇಲ್ಲಿ ಬಂದಾಗ ಆಟೋಮ್ಯಾಟಿಕ್ಕಾಗಿ ಮೆಡಿಟೇಷನ್ ಆಗೋದು. ಆವಾಗ ಬರೀ ಕಲ್ಲುಗುಡ್ಡ, ನೀರಿರಲಿಲ್ಲ, ಏನೂ ಇರಲಿಲ್ಲ, ಒಂದು ಗಿಡ ಮರ ಇರಲಿಲ್ಲ, ಬರೀ ಮುಳ್ಳು ಕಲ್ಲು ಎಲ್ಲ. 25-30 ವರ್ಷದ ಕೆಳಗೆ ಇದು ಬರಡು ಭೂಮಿ. ಇಲ್ಲಿ ಏನಾದರೂ ಮಾಡೋಕ್ಕೆ ಸಾಧ್ಯನಾ ಅನ್ನೋದು ಕ್ವಶ್ಚನ್ ಮಾರ್ಕ್ ಇತ್ತು. ಸುತ್ತ ಇರೋ ಹಳ್ಳಿ ಜನ ಬರೋಕ್ಕೆ ಹೆದರ್ತಿದ್ರು. ಭೂತ ಪ್ರೇತ ಇದೆ ಅನ್ನೋರು, ಬರೀ ಹಾವುಗಳಿರೋದು. ಬಹಳ ಒಂದು ಇದಾಗಿತ್ತು ಈ ಪ್ರದೇಶ. ಇಷ್ಟಾದರೂ ನನಗೆ ಇಲ್ಲಿ ಇರಬೇಕು, ಇಲ್ಲಿ ಏನೋ ಶಕ್ತಿ ಇದೆ ಅನ್ನಿಸ್ಬೇಕಾದ್ರೆ ಇದು ನನಗೆ ಉತ್ತರ ಕೊಡೋಕ್ಕಾಗದೇ ಇರುವಂಥದ್ದು. ಅದರಿಂದ ಇವತ್ತು ಭಾರತ ದೊಡ್ಡದಿರ್ಬೋದು, ಪ್ರಪಂಚ ದೊಡ್ಡದು, ಭಾರತ ಇನ್ನೂ ದೊಡ್ಡದು, ಅದರಲ್ಲಿ ಕರ್ನಾಟಕ ದೊಡ್ಡದು, ಅದರಲ್ಲಿ ಬೆಂಗಳೂರು ದೊಡ್ಡದು ಅಂತ ನೀವು ಕೇಳಿದ್ರಿ. ಅದರಲ್ಲಿ ಈ ಜಾಗನೇ ಯಾಕೆ ಬೇಕು ಅಂತ. ನನಗೆ ಈ ಜಾಗಕ್ಕಿಂತ ಯಾವುದೂ ದೊಡ್ಡದಲ್ಲ. ಇದು ಎಲ್ಲ ಇಡೀ ವಿಶ್ವಕ್ಕೆ ಇದು ಕೇಂದ್ರ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಇಲ್ಲಿ ಶ್ರೀಚಕ್ರ, ಆ ತಾಯಿ ಆ ಬಿಂದು ರೂಪದಲ್ಲಿ ನೆಲೆಸಿ ಎಲ್ಲವನ್ನೂ ಆಡಳಿತವನ್ನು ಯಾವ ರೀತಿ ಮಾಡ್ತಾ ಇದ್ದಾಳೆ, ಪಂಚಕೃತ್ಯಗಳನ್ನು ಈ ಜಾಗದಿಂದನೇ ಮಾಡ್ತಾ ಇದ್ದಾಳೆ ಅಂತ ನನಗೆ ಒಂದು ಭರವಸೆ ಮೂಡಿದೆ. ಯಾಕೆಂದರೆ ನಾನು ಎಲ್ಲಿ ಇರ್ತೀನಿ, ಐ ಕುಡ್ ಫೀಲ್ ಹರ್ ಪ್ರೆಸೆನ್ಸ್, ಐ ಕುಡ್ ಫೀಲ್ ಗುರುಸ್ ಪ್ರೆಸೆನ್ಸ್. ಪ್ರತಿಯೊಂದು ಕೂಡ ಯಾವುದೋ ಒಂದು ಕನೆಕ್ಷನ್ನು, ಯಾರೋ ಮಾತಾಡ್ತಿದ್ದಂಗೆ ನನ್ನ ಮೂಲಕ ಏನೋ ಹೇಳ್ತಾ ಇದ್ದಂಗೆ, ಈ ಥರ ಎಲ್ಲ ಅನುಭವಗಳೆಲ್ಲ ಇದು ಬಾಯಿನಲ್ಲಿ ಹೇಳೋದಲ್ಲಮ್ಮ. ಇದು ಅದು ಹೇಳಿದ್ರೆ ನಿಮ್ಗೆ ಅರ್ಥನೂ ಆಗೋದಿಲ್ಲ. ಅದರಿಂದ ಅದು ಎಲ್ಲೂ ಹೇಳೋಕ್ಕಾಗದೆ ಉಳ್ಕೊಂಡಿರೋದು. ಅದು ಹೇಳದೇ ಇದ್ದರೆ ಏನೂ ಲಾಸೂ ಇಲ್ಲ, ಹೇಳಿದ್ರೆ ಏನೂ ಬೆನಿಫಿಟ್ಟೂ ಇಲ್ಲ. ಯಾಕೆಂದರೆ ಅರ್ಥನೂ ಆಗಲ್ಲ ಯಾರಿಗೂ. ಬಟ್ ಇಲ್ಲಿರೋದಂತೂ ನಿಜ. ನಾನು ಇಲ್ಲಿ ಬಂದಾಗಿಂದ ಇಲ್ಲಿಂದ ನಾನು ಕದಲಿಲ್ಲ. ಇದೇ ಜಾಗದಲ್ಲಿ ಏನೋ ಒಂದು ಅದ್ಭುತವಾದ ಅನುಭವದಲ್ಲಿ ಪ್ರತಿನಿತ್ಯ ಧ್ಯಾನ, ಪ್ರತಿನಿತ್ಯ ಯೋಗ, ಪ್ರತಿನಿತ್ಯ ಅಧ್ಯಯನ. ಎಲ್ಲಿ ಹೋದ್ರೂ ಕೂಡ ಈ ಸ್ಪೇಸ್ನೇ ತೊಗೊಂಡು ಹೋಗ್ತೀನಿ. ಎಲ್ಲಿ ಹೋದರೂ ಕೂಡ ಈ ಗುಡ್ಡದ ಎಕ್ಸ್ಟೆನ್ಷನ್ ಅನಿಸುತ್ತೆ ನನಗೆ. ಅಷ್ಟು ಬಿಟ್ಟು ಇನ್ನೇನು ಇದ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಅದಕ್ಕೆ ಅಮ್ಮ, ನೀವು ದಿನನಿತ್ಯದಲ್ಲಿ ಸತ್ಸಂಗಗಳನ್ನ, ಪ್ರವಚನಗಳನ್ನ, ಧ್ಯಾನಗಳನ್ನ, ಯೋಗ ಪ್ರಾಕ್ಟೀಸನ್ನು ಡೈಲಿ ಮಾಡ್ತಾ ಇರ್ತೀರ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗಳಲ್ಲಿ ಒಬ್ಬ ಇನ್ಫ್ಲುಯೆನ್ಸರ್ ಆಗಿ, ಒಬ್ಬ ಇನ್ಸ್ಪೈರರ್ ಆಗಿ ಕೆಲಸ ಕೂಡ ಮಾಡ್ತಾ ಇದ್ದೀರಾ. ಇದರ ಮುಖ್ಯ ಉದ್ದೇಶ ಏನು ಅಮ್ಮ? ಆ್ಯಕ್ಚುಲಿ ನನಗೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಯಾವುದರಲ್ಲೂ ಇದರಲ್ಲಿ ಆಸಕ್ತಿನೇ ಇರಲಿಲ್ಲ. ನನ್ನ ಒಂದು ಯೋಗಾಭ್ಯಾಸ, ಧ್ಯಾನ, ನನ್ನ ಅಧ್ಯಯನ ಇವೆಲ್ಲವೂ ಕೂಡ ನನಗೆ ಆರೋಗ್ಯ, ಶಾಂತಿ, ನೆಮ್ಮದಿ, ಸುಖ, ಮನುಷ್ಯನಿಗೆ ಏನೇನು ಬೇಕೋ ಎಲ್ಲವನ್ನೂ ಕೂಡ ಇದು ಕೊಡ್ತಾಯಿತ್ತು. ಯಾವಾಗಲೂ ನನ್ನ ಹತ್ರ ಹೆಚ್ಚು ಇದ್ದಾಗ ನಮ್ಮ ಕೈ ತಡ್ಕೊಳಕ್ಕಾಗಲ್ಲ, ಅದು ಕೊಡಬೇಕು. ಪ್ರೀತಿ ಅದರಲ್ಲೂ ಅಂತೂ ಹಿಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಆನಂದ ಅದನ್ನಂತೂ ರೆಸಿಸ್ಟ್ ಮಾಡೋಕ್ಕಾಗೋದೇ ಇಲ್ಲ.
ಅದು ಕೊಡಬೇಕು. ಆ ಟೈಮ್ನಲ್ಲಿ ಕರೆಕ್ಟಾಗಿ ಪ್ಯಾಂಡಮಿಕ್ ಆಗಿ 2-3 ವರ್ಷಗಳು ಎಲ್ಲೂ ಹೋಗಲಿಲ್ಲ, ಆಶ್ರಮದಲ್ಲೇ ಇದ್ದಾಗ ಆ ಶೇರಿಂಗ್ಗೆ ನನಗೆ ಒಂದು ರೀತಿ ಒಳಗಡೆಯಿಂದ ಹೌದಲ್ಲ, ಸತ್ಸಂಗ ಮಾಡ್ತಿದ್ದೆ, ಯಾರನ್ನೂ ಮೀಟ್ ಮಾಡ್ತಿಲ್ಲ, ಎಷ್ಟೊಂದು ಜನ ಸಾಯ್ತಾ ಇದ್ದಾರೆ, ಮುಂದೆ ಏನಾಗುತ್ತೆ ಅನ್ನೋದು ಕೂಡ ಕಲ್ಪನೆಯಲ್ಲಿಲ್ಲ. ಆ ಕಾಯಿಲೆ ಆ ಥರ ಭಯವನ್ನು ಹುಟ್ಟಿಸಿತ್ತು. ಆವಾಗ ಎಲ್ಲರನ್ನೂ ನಾನು ತಲುಪಬೇಕು, ಎಲ್ಲರೂ ಯೋಗ ಮಾಡಲಿ, ಎಲ್ಲರೂ ಪ್ರಾಣಾಯಾಮ ಮಾಡಲಿ, ನಾನು ಎಷ್ಟು ಆರೋಗ್ಯವಾಗಿದ್ದೀನಿ, ಎಷ್ಟೊಂದು ನನಗೆ ರೆಸಿಸ್ಟೆನ್ಸ್ ಪವರ್ ಇದೆ, ನನ್ನಲ್ಲಿ ಇಮ್ಯುನಿಟಿ ಪವರ್ ಎಷ್ಟಿದೆ, ಇದೆಲ್ಲ ನಾನು ಸಂಪಾದಿಸಿರೋದ್ರಿಂದ ಯಾವ ರೋಗನೂ ಹತ್ರನೂ ಬರಲ್ಲ, ಅಷ್ಟು ಚೆನ್ನಾಗಿದ್ದೀನಿ, ಇದು ಎಲ್ಲರಿಗೂ ಸಿಗಬೇಕಾಗಿತ್ತಲ್ಲ, ನಾನೇನು ಮಾಡಿಲ್ಲ, ಇನ್ನೂ ಎಲ್ಲರಿಗೂ ಕೊಡಬೇಕು. ಅಟ್ಲೀಸ್ಟ್ ಇವಾಗಲಾದ್ರೂ ಮನಸ್ಸು ಶಾಂತವಾಗೋ ಹಾಗೆ ಅಥವಾ ಆರೋಗ್ಯದಲ್ಲಿ ಆಸಕ್ತಿ ಉಂಟಾಗಿ ಎಲ್ಲರೂ ಯೋಗ ಮಾಡೋ ಹಾಗೆ ಆಗುತ್ತೆ. ಇದನ್ನು ಒಂದು ಡಿಫ್ರೆನ್ಸ್ ತೊಗೊಂಬರ್ಬೇಕು ಸಮಾಜದಲ್ಲಿ ಅಂತ ಈ ಥರ ಸೋಷಿಯಲ್ ಮೀಡಿಯಾಗೆ ನಾನು ಬಂದಿದ್ದು. ಅಲ್ಲಿವರೆಗೂ ಸತ್ಸಂಗಕ್ಕೆ ಕರೀತಾಯಿದ್ರು, ಹೋಗ್ತಾಯಿದ್ದೆ, ಎಲ್ಲೆಲ್ಲಿ ಕರೀತಾಯಿದ್ರು ಅಲ್ಲಲ್ಲಿ ಹೋಗ್ತಾಯಿದ್ದೆ, ಬೇರೆ ಬೇರೆ ಊರುಗಳಿಗೆ ಹೋಗ್ತಾಯಿದ್ದೆ. ನನ್ನ ಉದ್ದೇಶ ಏನಂದರೆ ನಾನು ಇರೋ ಕಡೆ, ನಾನು ಹೋಗೋ ಕಡೆ ಏನಾದರೂ ಒಂದು ಡಿಫ್ರೆನ್ಸ್, ಒಂದು ಇಂಪ್ರೂವ್ಮೆಂಟ್ ಅವರಲ್ಲಿ, ಒಂದು ಬೆಳವಣಿಗೆ. ನನಗೇನು ಸಿಕ್ಕಿದೆ, ನನಗೆ ಯಾವಾಗ ನನ್ನಲ್ಲಿ ಒಂದು ಬೆಳವಣಿಗೆ ಇದರಿಂದ ಆಂತರ್ಯದಲ್ಲಿ ಶುರು ಆಯಿತು ಈ ಸಾಧನೆಯಿಂದ, ಇದು ಎಲ್ರಿಗೂ ಸಿಗಬೇಕು ಅನ್ನೋದು ನ್ಯಾಚುರಲ್ ಆಗುತ್ತೆ. ನಿಜವಾಗ್ಲೂ ನಮಗೆ ಸಿಕ್ಕಿದ್ರೆ ನಾವು ಹಿಡ್ಕೊಳ್ಳೋಕ್ಕಾಗಲ್ಲ, ಸಿಕ್ಕದಂಗೆ ಏನಾದ್ರು ನಾಟಕ ಆಗಿದ್ದರೆ ಕೊಡೋಕ್ಕಾಗಲ್ಲ. ಇಲ್ಲಿ ಸೆಲ್ಫಿಶ್ನೆಸ್ ಇರಲ್ಲ, ಒಂಥರ ನಾನು ಅಂದೆ, ನಾನು ಮಾತ್ರ ಮುಂದೆ ಬಂದುಬಿಡಬೇಕು, ನನಗೆ ಮಾತ್ರ ಆರೋಗ್ಯ ಇರಬೇಕು ಅಂದಾಗ ನಾವು ಸರಿಯಾಗಿ ಸಾಧನೆ ಮಾಡಿಲ್ಲ. ನಿಜವಾದ ಸಾಧನೆಯಲ್ಲಿ ಹಿಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ತಾನೇ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಇರ್ಬೋದು ಅಥವಾ ರಾಮಕೃಷ್ಣ ಪರಮಹಂಸರು ಅವರೆಲ್ಲ ಪಡ್ಕೊಂಡ್ಮೇಲೆ ಒಬ್ಬರೇ ಕೂತ್ಕೊಳ್ಳಿಲ್ಲ, ಜನಗಳ ಜೊತೆ ಬಂದರು, ಸಮಾಜದಲ್ಲಿ ಉದ್ಧಾರ ಮಾಡಿದ್ರು, ರಿಫರ್ಮೇಷನ್ ಮಾಡಿದ್ರು. ಇದೆಲ್ಲ ಯಾಕೆ ಮಾಡಿದ್ರು? ಅವರು ಮಾಡಬೇಕು ಅಂತಿಲ್ಲ, ಮಾಡದೇ ಇದ್ದರೆ ಸಾಧ್ಯ ಇಲ್ಲ. ಅದು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ಅದು ನ್ಯಾಚುರಲ್ ಟೆಂಡೆನ್ಸಿ, ಆ ಫೋರ್ಸ್, ಅದು ನಮ್ಮನ್ನು ಸುಮ್ಮನೆ ಇರ್ಸೋಕ್ಕಾಗಲ್ಲ. ಅದು ಯಾರಿಗೋಸ್ಕರನೂ ಮಾಡಲ್ಲ, ಏನಕ್ಕೂ ಮಾಡಲ್ಲ, ಅದು ಕೂತ್ಕೊಳ್ಳೋಕ್ಕಾಗಲ್ಲ. ಅದು ಹೊರಗಡೆ ತನ್ನಷ್ಟಕ್ಕೆ ತಾನೇ ಅದು ಹರಿಯೋ ನದಿ ಥರ ಎಲ್ಲರೂ ಹಿಡಿಯೋಕ್ಕಾಗತ್ತಾ? ಅದನ್ನು ಪ್ರಾರಂಭಿಸೋಕ್ಕೂ ಆಗಲ್ಲ, ಮುಗಿಸೋಕ್ಕೂ ಆಗಲ್ಲ. ಆ ರೀತಿ ಎಷ್ಟು 30-35 ವರ್ಷದಿಂದ ಅದು ಬರ್ತಾ ಇದೆ, ಅದು ನಿಲ್ಸೋಕ್ಕಾಗಲ್ಲ, ಅದು ಹರ್ಕೊಂಡು ಹೋಗ್ತಾ ಇದೆ. ರೂಪ ಬೇರೆ ಬೇರೆ ತೊಗೊಳ್ತಾ ಇದೆ, ಬೇರೆ ಬೇರೆ ದಡಗಳನ್ನ ಮುಟ್ತಾ ಇದೆ ಹೊರತು. ನನ್ನ ಉದ್ದೇಶ ಇಷ್ಟೇನೇ, ನನಗೇನು ಸಿಕ್ಕಿದೆ ಎಲ್ರಿಗೂ ಸಿಗಬೇಕು. ನಂಗೆ ಒಳ್ಳೆ ನಿದ್ದೆ ಬಂದಾಗ ಎಲ್ರಿಗೂ ನಿದ್ದೆ ಬರಲಿ ಅಂತಲೇ ಕೇಳೋದು. ನನಗೆ ಹೊಟ್ಟೆ ತುಂಬಿದಾಗ ಎಲ್ಲರಿಗೂ ಹೊಟ್ಟೆ ತುಂಬ್ತಾ, ನನಗೆ ತಿನ್ನಬೇಕು ಅನ್ಸಾಗಿದ್ದು ಎಲ್ಲರಿಗೂ ಇಷ್ಟನಾ? ನಾನು ಸಂತೋಷವಾಗಿದ್ದಾಗ ಯಾರ ಮುಖದಲ್ಲೂ ಒಂದು ಗೀರು ನೋಡೋಕ್ಕೆ ನನಗೆ ಇಷ್ಟ ಆಗಲ್ಲ. ಎಲ್ಲರೂ ಸಂತೋಷವಾಗಿದ್ದಾರಾ, ಎಲ್ಲರೂ ಸಮಾಧಾನವಾಗಿದ್ದಾರಾ, ಇಷ್ಟೇ. ಅದು ನನ್ನ ರಿಫ್ಲೆಕ್ಷನ್ನ ಎಲ್ಲರಲ್ಲೂ ನೋಡಿದಾಗ ನನ್ನ ಶಕ್ತಿ ಜಾಸ್ತಿ ಆಗುತ್ತೆ. ನನಗೆ ಖುಷಿ ಆದಾಗ 10 ಜನದ ಮುಖ ನೋಡಿದಾಗ 10 ಜನ ಖುಷಿಯಾಗಿದ್ದರೆ ನಂದು ಅದು ಡಬಲ್ ಆಗುತ್ತೆ. ಈ ಒಂದು ಮೆಕ್ಯಾನಿಸಮ್ ಏನಿದೆ, ನ್ಯಾಚುರಲ್ ಹಾರ್ಮೋನಿ ಆ್ಯಂಡ್ ಫೆನಾಮಿನಾ, ಇದು ತಿಳ್ಕೊಂಡ್ಬಿಟ್ಟ ಮೇಲೆ ನಾನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ.